ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ರಾಜಣ್ಣ ಗರಂ ಆಗಿದ್ದಾರೆ. ಸಿಎಂ ಹೆಸರು ದುರ್ಬಳಕೆ ಮಾಡೋ ಅವಶ್ಯಕತೆ ನನಗಿಲ್ಲ ಹೀಗಂತ ಹೇಳಿದ ಡಿಕೆ ಶಿವಕುಮಾರ್ ವಿರುದ್ಧ ರಾಜಣ್ಣ ಗರಂ ಆಗಿ ಪ್ರತಿಕ್ರಿಯೆ ನೀಡಿದ್ದಾರೆ. ನೋಡಿ, ಎಐಸಿಸಿ ಹೈಕಮಾಂಡ್ ಹೆಸರು ದುರ್ಬಳಕೆ ಮಾಡೋದು ಬೇಡ, ಮಾತೆತ್ತಿದ್ರೆ ಸಾಕು, ಎಐಸಿಸಿ ಹೇಳಿದ್ದಾರೆ ಅಂತ ಹೇಳ್ತಾರೆ. ಎಐಸಿಸಿ ಏನು ಎಲ್ಲದಕ್ಕೂ ಹೇಳಕ್ ಬರ್ತಾರಾ? ಡಿಕೆ ಎಐಸಿಸಿ ಹೆಸರು ಹೇಳ್ಕೊಂಡು ದುರ್ಬಳಕೆ ಮಾಡ್ಕೊಳ್ತಾ ಇರುವಂಥದ್ದು ಅದು ವಾಸ್ತವಾಂಶ ಅಂತ ಇವತ್ತು ಖಾರವಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ ಕೆಎನ್ ರಾಜಣ್ಣ. ಸೊ ಡಿಕೆ ಶಿವಕುಮಾರ್ ಈ ಹಿಂದೆ ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಅದಕ್ಕೆ ಯಾವ ರೀತಿಯಾಗಿ ಕೆಎನ್ ರಾಜಣ್ಣ ರಿಯಾಕ್ಟ್ ಮಾಡಿದ್ದಾರೆ ನೋಡಿ. ಮುಂದಿನ ಚುನಾವಣೆಗೆ ಸಿದ್ದರಾಮಯ್ಯ ಅನಿವಾರ್ಯ ಅಂತ ಜಾರಕಿಹೊಳಿ ಅವರು. ಸಿದ್ದರಾಮಯ್ಯನವರು ನಮ್ಮ ಮುಖ್ಯಮಂತ್ರಿಗಳು, ಈಸ್ ಅವರ್ ಲೀಡರ್. ಎಲ್ಲ ಚುನಾವಣೆಗೂ ಬೇಕು, ಜಿಲ್ಲಾ ಪಂಚಾಯತಿಗೆ ಬೇಕು, ತಾಲೂಕ್ ಪಂಚಾಯತಿ ಬೇಕು, ಅಸೆಂಬ್ಲಿಗೆ ಬೇಕು, ಪಾರ್ಲಿಮೆಂಟ್ಗೂ ಬೇಕು. ಈಸ್ ಅವರ್ ಲೀಡರ್. ಕಾಂಗ್ರೆಸ್ ಪಾರ್ಟಿ ಅವ್ರಿಗೆ 2 ಬಾರಿ ಮುಖ್ಯಮಂತ್ರಿ ಕೊಟ್ಟಿದೆ. ಏನು ಅವ್ರಿಗೇನು ದಿನ ಬೆಳಗ್ಗೆ ಸಾಯಂಕಾಲ ಅವ್ರ ಸುದ್ದಿ ಎತ್ಕೊಂಡು ಅವ್ರ ಹೆಸರನ್ನ ದುರ್ಬಳಕೆ ಮಾಡ್ಕೊಳ್ಳೋದು ಯಾರು ಅವಶ್ಯಕತೆನೂ ಇಲ್ಲ. 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 ಈಸ್ ಅವರ್ ಲೀಡರ್, ನೋ ಡೌಟ್, ಅನ್ಕ್ವಶ್ಚನ್ ಲೀಡರ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ. ಇಡೀ ದೇಶಕ್ಕೆ ಸೆಕೆಂಡ್ ಟೈಮ್ ಒಬ್ಬ ಚೀಫ್ ಮಿನಿಸ್ಟರ್ ಕೆಲಸ ಮಾಡ್ತಾ ಇದ್ದಾರೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅದು ಬಿಟ್ಟು ನಿಮ್ಮ ಮಾಧ್ಯಮಕ್ಕೆ ಸುಮ್ಮನೆ ಹಾರ ಆಗಬಾರ್ದು ಅಂತ ನಾನು ಗೊಂದಲ ಏನಿಲ್ಲ, ಯಾವ ಗೊಂದಲನೂ ಇಲ್ಲ, ಏನಿಲ್ಲ. ಕಾಂಗ್ರೆಸ್ ಪಾರ್ಟಿ ಪ್ರತಿದಿನ ಗಮನಿಸ್ತಾ ಇದೆ. ಮುಖ್ಯಮಂತ್ರಿಗಳ ಹೆಸರು ದುರ್ಬಳಕೆ ಮಾಡ್ಕೊಳ್ಳೋದು ಬೇಡ ಅಂತ ಏನು ಹೇಳಿದ್ರೆ ನಾನು ಕೂಡ ಸಹಮತ ವ್ಯಕ್ತಪಡಿಸ್ತೀನಿ. ಅವ್ರಿಗೆ ಹೇಳ್ಬೇಕು, ನಾವು ಮಾತೆತ್ತಿರ AICC ಹೇಳಿದ್ರು, ಹೈಕಮಾಂಡ್ ಹೇಳಿದ್ರು ಅಂತಲ್ಲ. ಅವರು AICCನ ಹೈಕಮಾಂಡ್ನ ದುರ್ಬಳಕೆ ಮಾಡ್ಕೊಳ್ಳೋದು ಬೇಡ, ಅದು ಅವ್ರಿಗೂ ಇರಬೇಕು. ಮಾತೆತ್ತಿರ AICC ಹೇಳೋರು ಅಂತಾರೆ, AICC ಏನು ಎಲ್ಲದಕ್ಕೂ ಹೇಳಕ್ಕೆ ಬರ್ತಾರ? ಇವ್ರು ಅವ್ರ ಗಮನಕ್ಕೆ ತಗೊಂಡು ಹೋದ್ರೆ ಅವ್ರೇನೋ ಒಂದು ಅಭಿಪ್ರಾಯ ಸೂಚನೆ ಕೊಡ್ತಾರೆ, ನಾವು ಆ ಸೂಚನೆ ಅಂತ ನಡೀತೀವಿ, ಆ ಪ್ರಶ್ನೆ ಬೇರೆ. ಆದರೆ ದುರ್ಬಳಕೆ ಯಾರ್ಯಾರಿಗೆ ಯಾವ್ಯಾವ್ದು ಅನುಕೂಲನೋ ಅವ್ರವ್ರು ಮಾಡ್ಕೊಳ್ತಾರೆ ರಾಜಕಾರಣದಲ್ಲಿ. ಹೌದು, ಆರೋಪ ಅಂತ ಅಲ್ಲ, ವಾಸ್ತವಾಂಶ. ಆರೋಪ ಅದು ಅನುಭವದ ಮೇಲೆ ಮಾಡ್ಕೊತಾ ಇದೆ.